ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತು ಡೇಟ್ 11ನೇ ತಾರೀಕು ಆಗಸ್ಟ್ ಅಲ್ಲಿ ನಾನು ಈ ಬ್ಲಾಗ್ ನ ಮಾಡ್ತಿರೋದು. ಈ ಬ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ಇವತ್ತು ನಂದು ಮಾರ್ನಿಂಗ್ ರೂಟೀನ್ ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು 5:30 ಎದ್ದಿದ್ದೀನಿ. 5:30 ಎದ್ದಿ ಇನ್ ಮುಂದೆ 21 ಡೇಸ್ ಚಾಲೆಂಜ್ ಮಾಡೋದ ಅಂತ ಅನ್ಕೊಂಡಿದೀನಿ. ಅದ್ರಲ್ಲಿ ನೋಡೋದ ನಾಳೆಯಿಂದ ಇವತ್ತಿಂದಾನೇ 5:30 ಎದ್ದೋಳದ ಅಂತ ಎದ್ದೊಳ್ತಿದ್ದೀನಿ. ಅಂದ್ರೆ ನಾನು ಎದ್ದೋಳದೆ ತುಂಬಾ ಲೇಟು. ಹಾಗಾಗಿ ಆತರ ಅನ್ಕೊಂಡಿದೀನಿ. ಇವತ್ತಿಂದಾನೇ 5:30 ಎದ್ದೋಳಕ್ಕೆ ಸ್ಟಾರ್ಟ್ ಮಾಡಿದೀನಿ. ಹಾಗೆ ನಮ್ದು ವ್ಯೂ ಹೇಗಿತ್ತು ಅಂತ ಹೇಳಿ. ನಮ್ದು ಮನೆ ಮುಂದೆ ಈ ತರ ವ್ಯೂ ಇತ್ತು. ಆಗ ಆಮೇಲೆ ಅಡಿಗೆ ಮನೆಗೆ ಬಂದು ಇವತ್ತು ರೈಸ್ ಮತ್ತೆ ಮೊಟ್ಟೆ ಸಾಂಬಾರ್ ಮಾಡೋದ ಅಂತ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನ್ ಮಸಾಲೆಗೆ ಏನೇನ್ ಬೇಕಾಗುತ್ತೆ ಅವೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಮಾಡಿ ಈಗಾಗ್ಲೇ ಸಾಂಬಾರ್ ಮತ್ತೆ ಎಲ್ಲ ಇಟ್ಟಿದ್ದೀನಿ. ಹಾಗೆ ಮಾಡ್ತಿರ್ಬೇಕಾದ್ರೆ ಜಾಸ್ತಿ ಮಿಕ್ಸಿ ಮಾಡ್ಕೊಂಡ್ ಬಿಟ್ಟಿದ್ದೆ. ಅದನ್ನ ಕ್ಲೀನ್ ಮಾಡೋಷ್ಟ್ರೊಳಗೆ ಎಷ್ಟೊತ್ತಾಗುತ್ತೆ ಗೊತ್ತಾ. ಹೀಗೆ ನೋಡ್ತಾ ಇರಿ ನೀವೇ ವಿಡಿಯೋದಲ್ಲಿ ಎಷ್ಟು ಲ್ಯಾಗ್ ಇದೆ ಅಂತಂದ್ರೆ ಕ್ಲೀನ್ ಮಾಡೋದೇ. ನಿಮ್ಗೆ ಬೇಜಾರಾಗುತ್ತೆ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಆತರ ಮಾಡಲ್ಲ. ಈ ಬ್ಲಾಗ್ ಅಲ್ಲಿ ಮಾತ್ರ ಈ ತರ ಇದೆ. ತುಂಬಾ ಇದಾಗ್ಬಿಟ್ಟಿತ್ತು. ಕೊತ್ತಂಬರಿ ಸೊಪ್ಪೆಲ್ಲ ಊರಿಗೆ ಹೋಗಿದ್ವಲ್ಲ, ಊರಿಗೆ ಹೋಗಿ ಬರೋಷ್ಟ್ರೊಳಗೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಳಾಗೋಗಿತ್ತು. ಹಾಗಾಗಿ ಪೂರ್ತಿ ಎಲ್ಲಾನು ಅದು ವೇಸ್ಟೇ ಆಯ್ತು. ಮತ್ತೆ ಊರಿಂದ ಬರ್ಬೇಕಾದ್ರೆ ಬೆಳ್ಳುಳ್ಳಿ ತಂದಿದ್ರು ಅಮ್ಮ. ಅದನ್ನು ಅಷ್ಟೇ ಬೆಳ್ಳುಳ್ಳಿನೂ ಎಲ್ಲ ಎತ್ತು ಮಡಗಿ ಇವಾಗ ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ. ಮತ್ತೆ ಕಾಯಿ ಉಳ್ದಿತ್ತಲ್ಲ, ಇನ್ ಮಿಕ್ಕಿದ ಕಾಯಿ ಎಲ್ಲಾನು ಫ್ರಿಜ್ ಒಳಗಡೆ ಎತ್ತಿಡ್ತಾ ಇದ್ದೀನಿ. ಮತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ನೋಡಿ ಇವಾಗ ಆಗ್ಲೇ ಬೆಳಕಾಗಿದಾಗ ಹೀಗಿದೆ. ಮತ್ತೆ ಅದೆಲ್ಲ ಆದ್ಮೇಲೆ ಅಡಿಗೆ ಎಲ್ಲ ಆದ್ಮೇಲೆ ಪಾತ್ರೆ ತೊಳೆಯೋದ ಅಂತ ತೊಳಿತಾ ಇದ್ದೀನಿ. ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ. ಮತ್ತೆ ನಾನು ಅಡ್ಗೆನ ಇನ್ ಮುಂದೆ ಫಸ್ಟ್ ಅಡ್ಗೆ ಮಾಡಿಟ್ಟಿ ಆಮೇಲೆ ಅಂದ್ರೆ ಕೆಲ್ಸಕ್ಕೆ ಹೋಗ್ತಾರೆ ಅಲ್ವಾ, ಅಷ್ಟೊತ್ತಿಗೆ ಹೋಗೋಷ್ಟ್ರೊಳಗೆ ನಾವು ಅಡ್ಗೆ ಮಾಡ್ಬೇಕಲ್ಲ ಅಂದ್ಬಿಟ್ಟು ಫಸ್ಟ್ ಅಡ್ಗೆ ಮಾಡಿಟ್ಟಿ ಆಮೇಲೆ ಏನೇ ಕೆಲ್ಸ ಇದ್ರು ಕೆಲ್ಸ ಮಾಡೋದ ಅಂದ್ಬಿಟ್ಟು ಫಸ್ಟ್ ಬೆಳಿಗ್ಗೆ ಎದ್ದಿ ಈಚೆಗೆ ಬಂದಾದ್ಮೇಲೆ ಕಾಯಿ ಇರ್ಲಿಲ್ಲ. ಅಂದ್ರೆ ಇತ್ತು ಸ್ವಲ್ಪ ಎಲ್ಲ ಗಟ್ಟಿ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಕಾಯಿ ಇತ್ತಲ್ಲ ಅದನ್ನ ಕೆಚ್ಕೊಂಡ್ ಬಂದು ತುರಿಯೋದ ಅಂತ ತಗೊಂಡ್ ಬಂದಿದ್ದೆ. ಅದೆಲ್ಲ ಮಾಡಿ ಮಸಾಲೆ ಎಲ್ಲ ರೆಡಿ ಮಾಡಿ ಅದು ಮೊಟ್ಟೆ ಸಾಂಬಾರ್ ಎಲ್ಲ ಮಾಡಾದ್ಮೇಲೆ ಪಾತ್ರೆ ಬೆಳಗದ ಅಂತ ಬೆಳಗ್ತಾ ಇದ್ದೀನಿ. ನೋಡಿ ಗೈಸ್ ಎಷ್ಟೊಂದ್ ಪಾತ್ರೆ ಇತ್ತು ಅಂದ್ರೆ ನೆನ್ನೆ ನೈಟ್ ಖಾರ ಒಗ್ಗರಣೆ ಮಾಡಿದ್ದು. ಹಾಗಾಗಿ ಏನು ತೊಳ್ದಿಟ್ಟಿರ್ಲಿಲ್ಲ. ಹಾಗಾಗಿ ಎಲ್ಲ ಪಾತ್ರೆ ನೈಟ್ ಒಂದು ಬೆಳಿಗ್ಗೆಗೆ ಶಿಫ್ಟ್ ಆಗ್ತು. ಆ ಪಾತ್ರೆ ಬೆಳಗೋಷ್ಟ್ರೊಳಗೆ ನೋಡಿ ಇದ್ರಲ್ಲೆಲ್ಲ ಜಾಸ್ತಿ ಲ್ಯಾಗ್ ಇದೆ ಅನ್ಸುತ್ತೆ ಪಾತ್ರೆ ಬೆಳಗದೆ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಆತರ ಮಾಡಲ್ಲ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಲಿಂಕ್ ಹಾಕಿದ್ದೀನಿ. ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಲಿಂಕ್ ಹಾಕಿದ್ದೀನಿ. ನೀವು ಒಂದ್ಸಲ ಹೋಗಿ ಚೆಕ್ಔಟ್ ಮಾಡಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಈ ಬ್ಲಾಗು ಮತ್ತೆ ನಾನು ಯೂಟ್ಯೂಬ್ ಅಲ್ಲಿ ಹಾಕಿರೋದು ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರೋ ಕಂಟೆಂಟ್ಗಳೆಲ್ಲ. ಇವಾಗ ಪಾತ್ರೆ ಎಲ್ಲ ತೊಳ್ದೆ ಮತ್ತೆ ರೈಸ್ ಸಾಂಬಾರ್ ಎಲ್ಲ ಆಗಿದೆ. ಎಲ್ಲ ಕ್ಲೀನ್ ಮಾಡಿ ಅಡಿಗೆ ಮನೆನ ಇವಾಗ ರೂಮ್ ಕಡೆ ಬಂದು ಸ್ಕರ್ಟನ್ನೆಲ್ಲ ತೆಗ್ದಿ ಕಿಟಕಿ ತೆಗಿತಾ ಇದ್ದೀನಿ ಗೈಸ್. ಅಂದ್ರೆ ಎದ್ದಿ ಬಂದ್ಬಿಟ್ಟು ಫಸ್ಟ್ ಅಡ್ಗೆನೆ ಮಾಡಿದೆ ಅಲ್ವಾ, ಇದೇನು ಮಾಡಿರ್ಲಿಲ್ಲ. ಹಾಗಾಗಿ ಈ ಕೆಲ್ಸ ಎಲ್ಲ ಮಾಡ್ಬಿಟ್ಟು ಆಮೇಲೆ ಕಸ ಗುಡಿಸ್ಬೇಕು. ಹಾಗಾಗಿ ಇವಾಗ ಹಾಗೆ ರಗ್ ಮಡ್ಚ್ಬೇಕಲ್ವಾ, ಅದನ್ನು ಮಡ್ಚ್ಬಿಟ್ಟು ಸ್ವಲ್ಪ ಕೆಲ್ಸಗಳಿತ್ತು. ಕೆಲ್ಸಗಳೆಲ್ಲ ಮುಗಿಸಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋದು. ಇವಾಗ ಇದೆಲ್ಲ ಮಾಡ್ಬಿಟ್ಟು ನೋಡಿ ಮಲ್ಗಿರೋದ ಹಂಗೆ ಬಿಟ್ಬಿಟ್ಟು ಎದ್ದೋಗಿದೆ ಅಡ್ಗೆ ಮಾಡೋದಿಕ್ಕೆ. ಇವಾಗೆಲ್ಲ ಅದೆಲ್ಲ ಕ್ಲೀನ್ ಮಾಡಿದ್ರೆ ಅವೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸ್ಬೇಕು. ಗೈಸ್ ಬೇಜಾರ್ ಮಾಡ್ಕೊಳ್ಬೇಡಿ ತುಂಬಾ ಲ್ಯಾಗ್ ಇದೆ ಅಂತ. ಅದೇ ವಿಡಿಯೋ ಅಡ್ಜಸ್ಟ್ ಮಾಡ್ಕೊಳ್ಳಿ.
ಆಮೇಲೆ ಹಾಸಿಗೆದು ಬಟ್ಟೆ ಎಲ್ಲ ಸರಿ ಮಾಡಿ ಒಂದ್ ಸ್ವಲ್ಪ ಬಟ್ಟೆಗಳಿದ್ದು ಊರಿಂದ ತಂದಿದ್ದು ಅಂದ್ರೆ ಮಂಡ್ಯದಿಂದ ಬರುವಾಗ ಹೊಸದು ಪರ್ಚೇಸ್ ಮಾಡಿದ್ಲು ನನ್ ತಂಗಿ. ಹಾಗಾಗಿ ಅವೆಲ್ಲನು ಫೋಲ್ಡ್ ಮಾಡಿ ಕಬೋರ್ಡಿಗೆ ಇಟ್ಟಾಯ್ತು. ಅದಾದ್ಮೇಲೆ ಅಮ್ಮ ಟೀ ಬೇಕು ಅಂತಂದ್ರು. ಟೀ ಕಾಯಿಸ್ಕೊಡೋದ ಅಂತ ಅಮ್ಮಂಗೆ ಟೀ ಕಾಯಿಸ್ಕೊಡ್ತಾ ಇದ್ದೀನಿ. ನಮ್ಮ ಅಮ್ಮಂಗೆ ಟೀ ಅಂದ್ರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಬೆಳಗ್ಗೆನೆ ಅವರು ಟೀ ಕುಡಿತಾರೆ. ಹಾಗಾಗಿ ಅವ್ರಿಗೆ ಟೀ ಕಾಯಿಸ್ಕೊಡ್ತಾ ಇದ್ದೀನಿ. ಗೈಸ್ ಬೇಜಾರ್ ಮಾಡ್ಕೋಬೇಡಿ, ಪದೇ ಪದೇ ಇದನ್ನೇ ಹೇಳ್ತಾ ಇದ್ದೀನಿ ಅಂತಂದ್ರೆ. ಯಾಕೆ ಅಂತಂದ್ರೆ ಈ ವಿಡಿಯೋ ತುಂಬಾ ಲ್ಯಾಗ್ ಆಗಿದೆ. ಹಾಗಾಗಿ ನಿಮ್ಗೆ ಏನಾದ್ರು ಈ ವಿಡಿಯೋ ಈ ಬ್ಲಾಗ್ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಎಲ್ಲ ಕಸ ಎಲ್ಲ ಗುಡ್ಸಿ ಈಗ ನನ್ನ ತಂಗಿ ಹಾಲ್ದು ಕ್ಲೀನ್ ಮಾಡ್ತಾ ಇದ್ದಾಳೆ. ಈಗ ನಾನು ರೂಮ್ ಮುಂದೆಲ್ಲ ಕ್ಲೀನ್ ಮಾಡಿದೆ, ನನ್ನ ತಂಗಿ ಹಾಲ್ದ ಕ್ಲೀನ್ ಮಾಡ್ತಿದ್ದಾಳೆ. ಆಮೇಲೆ ಇನ್ನೇನ ಫ್ರೆಶ್ ಅಪ್ ಆಗ್ಬೇಕು. ಫ್ರೆಶ್ ಅಪ್ ಆಗಿ ಎಲ್ಲ ಫಸ್ಟ್ ನಾನು ಸಿಕ್ ಬಿಡಿಸ್ತಾ ಇದ್ದೀನಿ. ತುಂಬಾ ಸಿಕ್ಕಾಗ್ಬಿಟ್ಟಿರ್ತದೆ ನಂದು ಏರ್ಸ್ ಎಲ್ಲ. ಹಾಗಾಗಿ ಫಸ್ಟ್ ಸಿಕ್ ಬಿಡಿಸ್ಬಿಟ್ಟು ನಾನು ತಲೆ ಮಾಮೂಲಿ ಗಂಟ ಹಾಕ್ಬಿಡ್ತೀನಿ. ನಮ್ಮಮ್ಮ ಬೈತಾ ಇರ್ತಾರೆ ಯಾವಾಗ್ಲೂನು ಆತರ ಹಾಕ್ಬೇಡ, ಎಣಿ ಎಣಿ ಅಂತ, ಜಡೆ ಎಣಿ ಅಂತ. ಬಟ್ ನನ್ಗೆ ಇಷ್ಟ ಆಗಲ್ಲ. ಅಂದ್ರೆ ಗೈಸ್ ಎಲ್ಲ ಕೂದಲೆಲ್ಲ ಮುಂದೆ ಬರುತ್ತೆ ಅಂತ. ಇದಾದ್ರೆ ಯಾವಾಗ ಬೇಕಾದ್ರೂ ಗಂಟ್ ಹಾಕ್ಬೋದು ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ಗೈಸ್. ಮತ್ತೆ ಮಾಮೂಲಿ ಸನ್ಸ್ಕ್ರೀಮ್ ಹಚ್ತೀನಿ, ಲಿಪ್ಸ್ಟಿಕ್ ಹಾಕ್ತೀನಿ. ಅಂದ್ರೆ ಲಿಬಮ್ ಇದೆ, ಲಿಬಮ್ ಹಾಕ್ಬಿಟ್ಟು ಐಲೈನರ್ ಅಷ್ಟೇನೆ ಹಾಕೋದು. ಅಷ್ಟು ಹಾಕಿದ್ಮೇಲೆ ಮುಗೀತು ನನ್ನ ವಿಡಿಯೋ. ಆಮೇಲೆ ಫ್ರೆಶ್ ಅಪ್ ಆದ್ಮೇಲೆ ಮಾಮೂಲಿ ಬ್ರೇಕ್ಫಾಸ್ಟ್ ಮಾಡ್ಬೇಕಲ್ವಾ. ನನ್ನ ಬ್ಲಾಗ್ನ ನೀವೆಲ್ಲರೂ ನೋಡಿದ್ದೀರಾ ಅನ್ಕೊಂಡಿದ್ದೀನಿ. ನನ್ನ ಬ್ಲಾಗ್ನ ಎಂಡ್ ತನಕ ನೋಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆಫ್ ನೋಡಿರೋರ್ಗೂ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನಿಮ್ಗೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕಾಮೆಂಟ್ ಮಾಡಿ. ಅಷ್ಟೇನೆ, ಇನ್ನೇನಿಲ್ಲ. ಮತ್ತೆ ಈ ಮೈಕ್ ಬಗ್ಗೆ ನಿಮ್ಗೇನಾದ್ರೂ ಡೌಟ್ ಇದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ. ಮತ್ತೆ ಈ ಮೈಕ್ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ನೀವು ಕಾಮೆಂಟ್ ಮಾಡಿ. ಇದು ಮೈಕ್ ಜಸ್ಟ್ ಅಂಡರ್ 300 ಎಲ್ಲ ತಗೊಂಡಿರೋದು, ತುಂಬಾ ಕಮ್ಮಿ ಪ್ರೈಸ್ ಇದೆ. ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನೀವು ಬೇಕಾದ್ರೆ ಕಾಮೆಂಟ್ ಅಲ್ಲಿ ಹೇಳಿ, ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಮತ್ತೆ ನಂದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ನ ಲಿಂಕ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್ ಅಲ್ಲಿ, ಒಂದ್ಸಲ ಚೆಕ್ಔಟ್ ಮಾಡಿ ಹೋಗಿ. ಐ ಹೋಪ್ ನಿಮ್ಗೆ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟೇ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನಾನು ವಿಡಿಯೋ ನೋಡಿದವ್ರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.